ಸೌಜನ್ಯ ಕೇಸ್ ತುಂಬಾ ಕಡೆ ಸೆನ್ಸೇಷನ್ ಮಾಡ್ತಾರೆ. ಸೊ ಇಷ್ಟು ಕೆಟ್ಟದಾಗಿ ರೇಪ್ ಆಗಿರುತ್ತೆ ಅಥವಾ ಇಷ್ಟು ಕೆಟ್ಟದಾಗಿ ಆ ಸ್ಥಳದಲ್ಲಿ ನಡೀತಿದೆ, ಎಲ್ಲರಿಗೂ ಅನ್ಯಾಯ ನಡೀತಿದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಮತ್ತೆ ಯೂಟ್ಯೂಬಲ್ಲಿ ಸಮೀರ್ MD ಅವ್ರು ಮಾಡಿರೋ ವಿಡಿಯೋದಿಂದ ನಮಗೆ ಜ್ಞಾನೋದಯ ಆಗಿದೆ ಅಂತ. ಸೊ ತುಂಬಾ ಜನ ಅನ್ಕೊಂಡಿದ್ದಾರೆ ಸೌಜನ್ಯ ಕೇಸ್ ಅವರು ಅಲ್ಲಿ ಸಾಕ್ಷಿನ ನಾಶ ಮಾಡಿದ್ದಾರೆ, ನಮ್ಗೆ ನ್ಯಾಯ ಸಿಗುತ್ತಾ ಅಂತ. ಸೊ ನನ್ನ ಪ್ರಕಾರ ನ್ಯಾಯ ಸಿಕ್ಕಿದೆ. ತಪ್ಪು ಮಾಡಿದವ್ರು ಯಾರು ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ, ಕರ್ನಾಟಕದ ಮೂಲೆ ಮೂಲೆಗೂ ಗೊತ್ತಾಗಿದೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗದೆ ಇರ್ಬೋದು, ಬಟ್ ದೆನ್ ಅವರು ಒಂದು ತಪ್ಪು ಮಾತ್ರ ಮಾಡಿಲ್ಲ, ಸಾಕಷ್ಟು ತಪ್ಪು ಮಾಡಿದ್ದಾರೆ. ಸಾವಿರಾರು ರೇಪ್ಸ್ ಆಗಿದೆ, ಸಾವಿರಾರು ಬೇರೆ ಬೇರೆ ತಪ್ಪುಗಳನ್ನ ಮಾಡಿದ್ದಾರೆ. ಸೊ ಯಾವ್ದಾದ್ರು ಒಂದು ಕೇಸಲ್ಲಿ ಆಗೋ ಶಿಕ್ಷೆ ಆಗೇ ಆಗುತ್ತೆ ಅಂತ. ಸೊ ಸಮೀರ್ MD ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಅವರು 2021 ವಯಸ್ಸಿನ ಹುಡುಗಾಗಿರ್ತಾರೆ. ಅಷ್ಟು ಡೀಟೇಲ್ ಆಗಿ ಯಾರಿಗಾದ್ರೂ ಅರ್ಥ ಆಗೋ ಥರ ಮಾಡಿದ್ದಾರೆ. ಕೆಲವೊಬ್ಬರ ವಿರೋಧದಿಂದ ತುಂಬಾ ಜನಕ್ಕೆ ಕಂಡುಬರುತ್ತೆ. ಹಾಗೆ ಸಮೀರ್ ಯಾವತ್ತೂ ಕೈ ಸಿಗ್ದಿರ ಅವರು ಹುಷಾರಾಗಿರ್ಲಿ, ಎಲ್ಲ ಕರ್ನಾಟಕದವರ ಕೂಡ ಸಿಗಲಿ ಅಂತ